ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನಗಳಾಯಿತು ನಾನು ವೀಡಿಯೋಗಳನ್ನ ಮಾಡಿದೆ. ಯಾಕೆಂದರೆ ವರ್ಕ್ ಪ್ರೆಷರ್ ಇತ್ತು, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಮಾರ್ಚ್ ತಿಂಗಳು ಮಕ್ಕಳಿಗೆಲ್ಲ ಪರೀಕ್ಷೆ ನಡೀತಾ ಇದೆ. ಆಲ್ರೆಡಿ ಫೆಬ್ರವರಿ ಮಾರ್ಚಲ್ಲಿ ಬರೀ ಪರೀಕ್ಷೆಗಳ ಸರಣಿ ಆಗೋಗ್ಬಿಟ್ಟಿದೆ. ಆದ್ದರಿಂದ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ತುಂಬ ದಿನಗಳಾಯಿತು. ಆದ್ದರಿಂದ ಈಗ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ವಿಷಯವನ್ನು ಹೇಳೋಣ ಅಂತ. ನೋಡಿ, ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಡ್ಡ ಬರೋರು ತುಂಬ ಜನ ಇರ್ತಾರೆ. ಅದು ನನ್ನ ಲೈಫಲ್ಲೇ ಆಗಿರಲಿ ಅಥವಾ ನಿಮ್ಮ ಲೈಫಲ್ಲೇ ಆಗಿರಲಿ, ಇದೆಲ್ಲರೂ ಬಹುಶಃ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ. ಬಹುಶಃ ಎಲ್ಲರೂ ಎದುರಿಸಿಯೇ ಇರ್ತಾರೆ ಈ ಥರದ ಪರಿಸ್ಥಿತಿಗಳನ್ನು. ಜನರಿಗೆ ಯಾಕೋ ಗೊತ್ತಿಲ್ಲ, ಯಾಕೋ ನನಗೆ ಗೊತ್ತಿಲ್ಲ, ಜನರು ಯಾಕೆ ಒಳ್ಳೆಯ ಕೆಲಸಗಳಿಗೆ ತಡೆಗಳನ್ನು ಉಂಟು ಮಾಡ್ತಾರೆ. ಅಥವಾ ಯಾರಾದರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರೆ, ಸಮಾಜಕ್ಕೆ ಸೇವೆಯನ್ನು ಕೊಡ್ತಾಯಿದ್ರೆ ಅದನ್ನೆಲ್ಲ ತಡೆಯೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದ ಅವರಿಗೆಲ್ಲ ನಾನು ಉತ್ತರವನ್ನು ಈಗ ಹೇಳುವುದಿಲ್ಲ. ಹೌದಾ, ಒಂದು ಟೈಮ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೆ ಒಂದು ಮಾತು ಹೇಳ್ತೇನೆ ನಾನು ಯಾವಾಗ ಸಹ. ತಾಳ್ಮೆ ಮತ್ತು ಮೌನ ಇವೆರಡೂ ನಮ್ಮ ಶಕ್ತಿ. ತಾಳ್ಮೆ ಮತ್ತು ಮೌನ ನಮ್ಮ ಶಕ್ತಿ ಇದೆ. ನಾವು ಎಷ್ಟು ಮೌನವಾಗಿರ್ತೀವೋ ಅಷ್ಟು ನಮ್ಮ ಪವರ್, ನಮ್ಮ ಈ ಒಳಗಿನ ಶಕ್ತಿ. ಹೌದಾ, ನಾವೇನು ನಮ್ಮ ಅಂತರಂಗದ ಶಕ್ತಿ ಹೆಚ್ಚಾಗುತ್ತೆ. ಹೌದಾ, ಯಾರೋ ಏನು ಹೇಳಿದರು ಅಂದ ತಕ್ಷಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವರಿಗೆ, ಅವಾಗಿಂದವಾಗಲೇ ನಾವು ಸೇರಿ ತೀರಿಸ್ಕೋಬೇಕು, ಅವಾಗಿಂದವಾಗೇ ನಾವು ಅವ್ರನ್ನ ಮಾತಾಡಬೇಕು ಅಂದರೆ ಅದು ನಮ್ಮ ಶಕ್ತಿ ವೇಸ್ಟ್ ಆಗುತ್ತೆ ಅಷ್ಟೇ. ಅವರು ಮಾಡಲಿ, ಏನೇನು ಮಾಡ್ತಾರೋ ಎಲ್ಲ ಮಾಡಲಿ, ನಾನು ನೋಡ್ತಾನೇ ಇರ್ತೀನಿ. ಹೌದಾ, ನಾವೆಲ್ಲರೂ ಅವ್ರು ಮಾಡೋದು ನಮಗೆ ಕಾಣಿಸ್ತಾನೆ ಇರುತ್ತೆ, ನೋಡ್ತಾನೆ ಇರ್ತೀವಿ. ಆದರೆ ಅದಕ್ಕೆ ನಾವು ಈಗ ಉತ್ತರ ಕೊಡಬಾರ್ದು. ಟೈಮ್ ಬರುತ್ತೆ, ಟೈಮ್ಗೋಸ್ಕರ ಕಾಯಬೇಕು. ಆ ಟೈಮ್ಗೋಸ್ಕರ ನಾನು ಸಹ ಕಾಯ್ತಾ ಇದ್ದೇನೆ. ಇನ್ನೇನು ಮತ್ತೊಂದು ವಿಷಯ ಅಂದರೆ ಒಂದು ಚಿಕ್ಕ ಒಂದು ಟಾಪಿಕ್ ತೆಗೆದುಕೊಂಡು ಬಂದಿದ್ದೇನೆ ಇವತ್ತು. ನಾನು ಇದನ್ನು ಹೇಳಿದ್ದೀನಿ ಸಹ, ಆದರೂ ಇನ್ನೊಮ್ಮೆ ಮತ್ತೆ ನೆನಪು ಮಾಡಬೇಕು. ಅಥವಾ ನಾವು ಮೆಲುಕು ಹಾಕ್ತಾನೇ ಇರಬೇಕು. ಒಳ್ಳೆಯ ಮಾತುಗಳನ್ನೇ ಯಾವಾಗಲೂ ಮೆಲುಕು ಹಾಕ್ತಾ ಇರಬೇಕು. ಮನುಷ್ಯ ಬರುವಾಗ ಅಂದರೆ ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತೆ, ಆದರೆ ಹೆಸರು ಇರುವುದಿಲ್ಲ. ಹೌದಾ, ಮನುಷ್ಯ ಹುಟ್ಟಿದಾಗ ಉಸಿರು ಮಾತ್ರ ಇರುತ್ತೆ. ಅವ್ನು ಏನು ಮಾಡಿದ್ದಾನೆ, ಏನು ಕತೆ, ಏನಿಲ್ಲ, ಒಳ್ಳೇದು ಮಾಡಿದ್ದಾನೆ, ಕೆಟ್ಟದ್ದು ಮಾಡಿ ಇನ್ನೂ ಹುಟ್ಟಿರ್ತಾನೆ. ಹೌದಾ, ಅವನ ಹೆಸರು ಇರೋದಿಲ್ಲ, ಬರೀ ಉಸಿರು ಮಾತ್ರ ಇರುತ್ತೆ. ಆದರೆ ಅವನು ಸತ್ತಾಗ ಹೆಸರಿರುತ್ತೆ, ಉಸಿರು ಇರುವುದಿಲ್ಲ. ನೋಡಿ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳು, ಸಾಲುಗಳು. ನಮಗೆ ಅದ್ರ ಬಗ್ಗೆ ಗಮನವೂ ಹೋಗೋದಿಲ್ಲ, ನಾವು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ತೀವಿ. ಮನುಷ್ಯ ಹುಟ್ಟಿದಾಗ ಉಸಿರು ಇರುತ್ತೆ, ಹೆಸರು ಇರುವುದಿಲ್ಲ. ಆದರೆ ಸತ್ತಾಗ ಹೆಸರಿರುತ್ತೆ, ಉಸಿರು ಇರೋದಿಲ್ಲ. ಅಂದರೆ ಇದರ ಅರ್ಥ ಬಹಳ ಸರಳ, ಆದರೆ ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಕಷ್ಟ. ಮನುಷ್ಯ ಹುಟ್ಟಿನಿಂದ ಉಸಿರಿನಿಂದ ಬರ್ತಾನೆ, ಆದರೆ ಅವನು ಸಾಯುವಾಗ ತಾನೇನು ಕೆಲಸವನ್ನು ಮಾಡಿದ್ದಾನೆ, ಒಳ್ಳೆಯದು ಮಾಡಿದ್ದಾನೋ ಕೆಟ್ಟದ್ದು ಮಾಡಿದ್ದಾನೋ ಅಂತಕ್ಕಂಥ ಹೆಸರನ್ನು ಮಾತ್ರ ಪಡೆದುಕೊಂಡು ಹೋಗ್ತಾನೆ ಬಂಧುಗಳೇ. ಆದ್ದರಿಂದ ನಾವೆಲ್ಲರೂ ಸಹ ಉಸಿರಿನಿಂದ ಏನು ಹುಡ್ತೀವಿ, ಕೊನೆಗೆ ಹೆಸರು ತಗೊಂಡು ಸಾಯೋಣ ಅಂತಕ್ಕಂಥ ಮಾತನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ನಾವು ಈ ಭೂಮಿ ಮೇಲೆ ಬಂದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿ, 4 ಜನಕ್ಕೆ ಒಳ್ಳೆಯದು ರೀತಿಯಿಂದ ಮಾತಾಡಿ, 4 ಜನಕ್ಕೆ ಒಳ್ಳೆಯದಾಗೋ ಥರ ಬದುಕಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದನ್ನು ಬಿಟ್ಟು ಅವ್ರು ನೋಡಿ ಕಾಲು ಎಳೆದೆ, ಇವ್ರು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು, ಹೌದಾ, ಅವ್ರನ್ನ ಯಾವ ರೀತಿ ಕೆಳಗೆ ದಬ್ಬಲಿ ಅಂತ ನೋಡಿ ಈ ಥರ ಮಾಡ್ತಾ ಇದ್ರಿಗಿನ ನಮಗೆ ನಷ್ಟ ಆಗುತ್ತೆ. ಹೇಳ್ತಾರೆ, ಹೊಟ್ಟೆ ಕಿಚ್ಚು ಹೊಟ್ಟೆಯಲ್ಲಿ ಇರುತ್ತೆ. ಹೊಟ್ಟೆ ಕಿಚ್ಚು ಅಂತ ಅದ್ಭುತವಾಗಿರ್ತಕ್ಕಂಥ ಶಬ್ದವನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಹೊಟ್ಟೆ ಕಿಚ್ಚು ಅನ್ನೋದು ಹೊಟ್ಟೆ ಒಳಗೆ ಇರುತ್ತೆ. ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವ್ರ ಹೊಟ್ಟೆಯಲ್ಲಿ ಇರುತ್ತೆ. ಹೌದಾ, ಆದ್ದರಿಂದ ಸುಡೋದು ಯಾರಿಗೆ? ಅದು ಯಾರು ಹೊಟ್ಟೆಯಲ್ಲಿರುತ್ತೋ ಅವರಿಗೆ ಸುಡುತ್ತೆ, ಹೊರಗಿನವರಿಗೆ ಸುಡೋದಿಲ್ಲ. ಆಯಿತಾ? ಆದ್ದರಿಂದ ಎಲ್ಲರೂ ಸಹ ಈ ಮಾತನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಸಹ ಒಳ್ಳೆಯ ರೀತಿಯಿಂದ ಬಾಳಿ 4 ಜನಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿ, ಕೊನೆಗೆ ನಾನು ಹೇಳಿದೆ ಆಗಲಿ ಹೆಸರಿನಿಂದ ಬಂದು ಒಳ್ಳೆಯ ಹೆಸರನ್ನು ಪಡೆದುಕೊಂಡು ನಮ್ಮ ಜೀವನವನ್ನು ಮುಗಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದರು. ಧನ್ಯವಾದಗಳು.